ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಿಕಾ ಸೋಮಶೇಖರ್. ಸೊ ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಪ್ರೀಮಿಯರ್ ಶೋ ಇತ್ತು. ಹೆಸರಾಂತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಸರ್ ಬಂದಿದ್ದರು. ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಅವ್ರದ್ದು ದ್ವೀಪ ಸಿನಿಮಾ ನನಗೆ ತುಂಬ ಇಷ್ಟ. ಸೊ ಅದು ಮಲೆನಾಡು ರೀಜನ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಈ ಸಿನಿಮಾ ಕೂಡ ಮಲೆನಾಡು ರೀಜನ್ಗೆ ಸಂಬಂಧಪಟ್ಟಿರೋದು. ಆ್ಯಂಡ್ ಅಲ್ಲಿ ನೀವೇ ನೋಡ್ದಂಗೆ ಹೇಗೆ ಆ ಲೊಕೇಶನ್ಸ್ ಆಗಲಿ, ಆ ಮಳೆ ಆಗಲಿ, ಆ ಕತೆ ಆಗಲಿ, ಆ ಭಾಷೆ ಸೊಗಡು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಂಡ್ ಪ್ರಕೃತಿ ಪ್ರೇಮಿಗಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಒಂದು ಸಿನಿಮಾ. ಈಗ ಎಷ್ಟೋ ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇದ್ದಾರೆ, ವೈಲ್ಡ್ ಲೈಫ್ನ ತುಂಬ ಇಷ್ಟಪಡೋರಿದ್ದಾರೆ. ಸೊ ಅವರಿಗೆ ಕಿಂಗ್ ಕೊಬ್ರಾ ಆಗಲಿ, ಕಾಡಿನ ಪ್ರಾಣಿಗಳಾಗಲಿ, ಅದೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ಸಬ್ಜೆಕ್ಟ್ ಇರುವಂಥ ಸಿನಿಮಾ ಇದು. ಸೊ ಪ್ರಕೃತಿ ಮೇಲೆ ಯಾರಿಗೆ ಹೆಚ್ಚು ಒಲವಿದೆಯೋ ಅವರಿಗೆ ಈ ಸಿನಿಮಾ ಅಂತೂ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ಸೊ ಆ ಲೊಕೇಶನ್ಸ್ ಅಲ್ಲದೇ ಒಂದು ಕತೆ ಇದೆ. ಒಂದು ಕ್ಯಾರೆಕ್ಟರ್, ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಹೇಗೆ ಅವನ ಜೀವನ ಹೇಗೆ ಬದಲಾಗುತ್ತೆ, ಅವನು ಕೊನೆಗೆ ಏನನ್ನು ಡಿಸೈಡ್ ಮಾಡ್ತಾನೆ, ಪ್ರಕೃತಿಗೆ ಅವನು ಸಪೋರ್ಟ್ ಮಾಡ್ತಾನೆ ಅಥವಾ ಅವನಿಗೆ ಬೇಕಾಗಿರೋ ದುಡ್ಡಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಆ ಥರ ಹಲವಾರು ಕ್ವೆಶ್ಚನ್ಸ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ. ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಹೇಗೆ ಕ್ಯಾರೆಕ್ಟರ್ ಹೇಗೆ ಡಿಸೈಡ್ ಮಾಡುತ್ತೆ, ನಮಗೆ ಯಾವುದು ಮುಖ್ಯ ಆಗುತ್ತೆ, ನಮಗೆ ಪ್ರಕೃತಿನೇ ಮುಖ್ಯ ಆಗುತ್ತಾ ಅಥವಾ ನಮ್ಗೆ ಬೇಕಾಗಿರುವಂಥ ಹಣ ದುಡ್ಡು ಅದು ಮುಖ್ಯ ಆಗುತ್ತಾ. ಸೊ ಅದೊಂದು ಕನ್ಫ್ಯೂಷನ್ನ ತುಂಬ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ನಾನು ಇದರಲ್ಲಿ ಹಿತ ಅನ್ನೋ ಪಾತ್ರ ಮಾಡಿದ್ದೀನಿ. ಸ್ನೇಕ್ ರಿಸರ್ಚರ್ ಆಗಿ ನಾನು ಕಾಡಿಗೆ ಹೋಗ್ತೀನಿ. ಅಲ್ಲಿ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗಲಿ, ಅಲ್ಲಿ ಊರಲ್ಲಿ ಸಿಗೋಂಥ ಹಲವಾರು ಕ್ಯಾರೆಕ್ಟರ್ಸ್ ಜೊತೆ ನಾನು ಒಡನಾಟ ಮಾಡ್ತೀನಿ. ಆ್ಯಂಡ್ ನನ್ನ ಸ್ನೇಕ್ ರಿಸರ್ಚ್ ಟೀಮ್ ಅವ್ರ ಜೊತೆ ಕೂಡ. ಸೊ ನಾವು ಕಾಡಿಗೆ ಹೋದಾಗ ಏನಾಗುತ್ತೆ, ಆ್ಯಂಡ್ ನಮಗೆ ಕೊನೆಗೂ ನಮ್ಗೆ ಬೇಕಾಗಿರೋವಂಥ ವಸ್ತು ಸಿಗುತ್ತಾ, ಆ್ಯಂಡ್ ನನ್ನ ರಿಲೇಷನ್ಶಿಪ್ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗಲಿ, ಆ ಊರವ್ರ ಜೊತೆ ಆಗಲಿ ಹೇಗಿರುತ್ತೆ, ಆ್ಯಂಡ್ ನಾನು ಈ ಕತೆಗೆ ಎಷ್ಟು ಮುಖ್ಯ ಪಾತ್ರ ವಹಿಸ್ತೀನಿ ಅನ್ನೋದು ನನಗೆ ಖುಷಿ ಕೊಟ್ಟಿರೋಂಥ ವಿಷಯ. ಆ್ಯಂಡ್ ಕೊನೆಗೆ ಹೇಳೋದಾದರೆ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಸಿನಿಮ್ಯಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ಎಂಟೈರ್ ಪಾತ್ರವರ್ಗ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸೊ ಜನರಿಗೆ ಡೆಫಿನೆಟ್ಲಿ ಒಂದು ಚೆನ್ನಾಗಿರೋವಂಥ ಕತೆ ಆ್ಯಂಡ್ ಬ್ಯೂಟಿಫುಲ್ ಲೊಕೇಶನ್ಸ್ ಆ್ಯಂಡ್ ಒಂದು ಚೆನ್ನಾಗಿರೋ ಕಾನ್ಸೆಪ್ಟ್ ನೋಡೋವಂಥ ಒಂದು ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಪ್ರಕೃತಿ ಪ್ರೇಮಿಗಳಂತೂ ಖಂಡಿತ ಬಂದು ನೋಡಬೇಕಾದಂಥ ಒಂದು ಚಿತ್ರ. ಸೊ ಎಲ್ಲರೂ ಇದೇ ಜೂನ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.